ನಮಸ್ಕಾರ. ಶಿವಮೊಗ್ಗ ದಸರಾ 2024ರ ಈ ವಿಶೇಷವಾದ ಸಂದರ್ಭಕ್ಕೆ ಈ ವರ್ಷ ವಿಶೇಷವಾದ ಅತಿಥಿ ಬಂದು ಈ ದಸರಾದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮಾನ್ಯ ಖ್ಯಾತ ನಿರ್ದೇಶಕರು ಸುನಿಲ್ ಕುಮಾರ್ ದೇಸಾಯಿ ಅವರು ನಮ್ಮ ಜೊತೆಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತಿಸ್ತೇನೆ. ಸರ್ ನಮಸ್ತೆ. ಶಿವಮೊಗ್ಗ ದಸರಾದ ಈ ಸಂದರ್ಭಕ್ಕೆ ನಿಮಗೆ ಶಿವಮೊಗ್ಗ ನಾಗರಿಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಹಾನಗರ ಪಾಲಿಕೆ ಶಿವಮೊಗ್ಗ ಪ್ರತಿ ವರ್ಷವೂ ಕೂಡ ವಿಶೇಷವಾದ ರೀತಿಯಲ್ಲಿ ದಸರಾವನ್ನು ಮಾಡ್ಕೊಂಡು ಬಂದಿದೆ ಸರ್. ಈ ವರ್ಷ ತಾವು ಉದ್ಘಾಟಕರಾಗಿ ಬಂದಿದ್ದೀರಿ, ನಮಗೆ ಬಹಳ ಸಂತೋಷ ತಂದಿದೆ. ತಮಗೆ ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಅದೇ ನಾನು ಅಂದರೆ ಕೇಳಿದ್ದೆ, ಹೀಗೆ ಶಿವಮೊಗ್ಗದಲ್ಲಿ ಒಂದು ಅದ್ದೂರಿ ಅಥವಾ ಸಂಭ್ರಮ ಅಥವಾ ಒಂದು ನೀಟಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟು ಮಾಡ್ತಾರೆ ಅಂತ ಕೇಳಿದ್ದೆ. ಅನುಭವಿಸಿದ್ದಿಲ್ಲ ಅಥವಾ ನೋಡಿದ್ದಿಲ್ಲ. ಅವತ್ತಾದರೂ ಒಂದು ಸಲ ಹೋಗಿ ನೋಡಬೇಕು ಅಂತ ಆಸೆ ಇತ್ತು. ಬಟ್ ಸಡನ್ನಾಗಿ ಅದು ಹೀಗೆ ಅದನ್ನು ದೂರಿಂದ ನೋಡೋ ಬದಲೇ ಹತ್ತಿರದಿಂದ ನೋಡೋ ಥರನೇ ಒಂದು ಅವಕಾಶ ಬಂತು. ಸೊ ಮತ್ತು ಅದರಲ್ಲೇ ಇನ್ವಾಲ್ವ್ ಆಗೋ ಥರ ಒಂದು ಅವಕಾಶ ಬಂತು. ಸೊ ಹೀಗಾಗಿ ಉದ್ಘಾಟನೆ ಕರೆದಿದ್ದು ಬಂದಿದೆ. ಭಾಳ ನೀಟಾಗಿ, ಸೌಮ್ಯವಾಗಿ, ಸೌಜನ್ಯವಾಗಿ, ಮತ್ತು ಶಿವಮೊಗ್ಗ ಒಂದು ಸಂಸ್ಕೃತಿ ಏನಿದೆ ಆ ಪ್ರಕಾರವಾಗಿ ಅವರು ಎಲ್ಲ ರೀತಿಯಿಂದ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ಟು ಉದ್ಘಾಟನೆ ಮಾಡಿದ್ರು. ಅದು ಭಾಳ ಸಂತೋಷ ಆಗಿದೆ. ರಾಜ್ಯದಲ್ಲೇ ಸರ್ ಮೈಸೂರನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆ ನಾಡ ಹಬ್ಬ ದಸರಾಕ್ಕೆ ತುಂಬ ಅದರದೇ ಆದಂಥ ವಿಭಿನ್ನವಾದ ಕೊಡುಗೆಗಳನ್ನು ಕೊಟ್ಟಿದೆ. ಹೆಚ್ಚು ಕಡಿಮೆ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂಥ ಕಲಾವಿದರು, ಸಾಂಸ್ಕೃತಿಕವಾದ ಉತ್ಸವ, ಯುವ ದಸರಾ, ಜೊತೆಗೆ ಆಹಾರ ದಸರಾ, ಸಾಂಸ್ಕೃತಿಕ ದಸರಾ, ಮಹಿಳಾ ದಸರಾ, ಹೀಗೆ ವಿವಿಧ ದಸರಾಗಳನ್ನು ಮಾಡ್ತಾ ಬಂದಿದೆ ಸರ್ ಶಿವಮೊಗ್ಗ. ಮೈಸೂರನ್ನು ಹೊರತುಪಡಿಸಿ ಶಿವಮೊಗ್ಗದಲ್ಲಿ ಬಹಳ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಮಾಡ್ತಾ ಬಂದಿದೆ. ಈ ಸಾಂಪ್ರದಾಯಿಕವಾದ ಹಿನ್ನೆಲೆಗೆ ಶಿವಮೊಗ್ಗ ಜಿಲ್ಲೆಯ ಒಂದು ಕೊಡುಗೆ ಬಹಳ ಮಹತ್ತರವಾದ್ದು ಅಂತ ನಿಮಗೆ ಅನಿಸುತ್ತಾ, ಅಥವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ. ಯಾಕಂದರೆ ಸಾಂಸ್ಕೃತಿಕವಾಗಿ ಭಾಳ ದೊಡ್ಡ ಹಿನ್ನೆಲೆ ಉಳ್ಳಂಥ ಒಂದು ಡಿಸ್ಟ್ರಿಕ್ಟ್ ಜಿಲ್ಲೆ. ಆಳವಾಗಿ ಅಭ್ಯಾಸ ಮಾಡ್ಕೊತ ಹೋದಾಗೆ ಇನ್ನೂ ಅದಕ್ಕೆ 1,000 ವರ್ಷದ ಹಿಸ್ಟ್ರಿ ಅದು ಆ್ಯಕ್ಚುಲಿ ಗೊತ್ತಾಗುತ್ತೆ. ಸೊ ಆ ಬೇಸ್ ಮೇಲೆ ಇವತ್ತಿನವರೆಗೂ ಇಲ್ಲಿವರೆಗೂ ಇದು ಹೀಗೆ ಬಂದಿದೆ, ಬೆಳವಣಿಗೆ ಆಗಿದೆ. ನಮಗೆ ಕೇಳ್ಪಟ್ಟಿದ್ದು ಮುಂಚೆಯಿಂದ ಈಗ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಇದರ ಬಿಟ್ಟರೆ ಎಜುಕೇಷನ್ ಕೂಡ ಈಗ ಶಿವಮೊಗ್ಗದಲ್ಲೇ ಎಜುಕೇಷನ್ಗೆ ಇದು ಭಾಳ ಇವನ್ ಅಂದರೆ ಗುಡ್ಡಗಾಡು ಪ್ರದೇಶ ಸುತ್ತಲ ಇದ್ದರೂ ಮಲೆನಾಡೋದು ಈ ಥರ ಇದ್ದರೂ ಸುತ್ತಕ್ಕೆ ದೂರ ದೂರ ಹಳ್ಳಿಗಳು, ದೂರ ದೂರ ಒಂದು ಜನವಸತಿ ಇದ್ದರೂ ಕೂಡ ವಿದ್ಯಾಭ್ಯಾಸದಲ್ಲಿ ನಾವು ಪರ್ಸೆಂಟೇಜ್ ತೆಗೆದ್ರೆ ಶಿವಮೊಗ್ಗ ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಂತಿದೆ. ಸೊ ಹೀಗೆ ಎಜುಕೇಷನ್ನೇ ಆಗಲಿ ಅಥವಾ ಸಂಸ್ಕೃತಿನೇ ಆಗಲಿ, ಮತ್ತು ಹಾಗೆ ನೋಡಿದಾಗ ಅಗ್ರಿಕಲ್ಚರ್ ಕೂಡ ನಾವು ನೋಡಿಕೊಂಡಾಗ ಈಗ ಒಂದು ರೀತಿ ಭಾಳಷ್ಟು ಹೆಲ್ಪ್ ಆಗಿದೆ ನೋಡೋದು. ಅಂದರೆ ಆ ತಾಯಿ ಕೊಡುಗೆ ಶಿವಮೊಗ್ಗಕ್ಕೆ ಭಾಳಷ್ಟಿದೆ. ಅದೇ ರೀತಿ ನಾವು ಬೇರೆ ಕಂಪೇರ್ ಮಾಡಿದರೆ, ಹೇಗೆ ಮಂಡ್ಯಕ್ಕೆ ಕಾವೇರಿ ಒಂದು ಜಗತ್ತು ಒಂದು ಉಪಯೋಗ ಅಥವಾ ಒಂದು ಭಾಗ್ಯ ಸಿಕ್ಕಿದೆ ಆ ಜಿಲ್ಲೆಗೆ. ಹಾಗೆ ತುಂಗಾ ನದಿಗೂ ಭಾಗ್ಯ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಿದೆ. ಅದರ ಪರಿಣಾಮ ಅಂತಂದರೆ ಇಲ್ಲಿ ಅಗ್ರಿಕಲ್ಚರ್ ಇರುತ್ತೆ, ಅಂದರೆ ಕೃಷಿ ಉದ್ಯಮ ಭಾಳ, ಯಾಕಂದರೆ ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿದೆ ಕೃಷಿ ಉದ್ಯಮ. ಸೊ ಅದು ಇಲ್ಲಿ ಭಾಳ ನೀಟಾಗಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರಂತ. ಮತ್ತು ಅದು ಅದರ ಕೊಡುಗೆ ನಮ್ಮ ರಾಜ್ಯಕ್ಕೆ ಜಾಸ್ತಿ ಇದೆ. ಅಂದರೆ ಕೃಷಿ ಉತ್ಪನ್ನಗಳದ್ದು ಮಲೆನಾಡು ಕಡೆ ಬಂದರೆ ನಮಗೆ ಬೇರೆ ಒಂದು ಬಾಳೆ ಬೆಳೆ ಹಿಡ್ಕೊಂಡ್ಬಿಟ್ಟು, ಅಡಿಕೆ, ತೆಂಗು ಅದು ಹಿಡ್ಕೊಂಡ್ಬಿಟ್ಟು, ಮತ್ತು ಇಲ್ಲಿ ಕೃಷಿದು ಇದರ ಕೊಡುಗೆ ರಾಜ್ಯಕ್ಕೆ ಭಾಳಷ್ಟು ಉಪಯೋಗ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಒಂದು ಉತ್ಸವ ಆಚರಿಸ್ಬೇಕಾದಾಗ ಹಿನ್ನೆಲೆ ಒಂದು ಯಾವುದೇ ಇದು ಬಂದಾಗ ಮೊದಲಿಗೆ ಬೇಸು ಆ ಸಂಸ್ಕೃತಿ, ಆ ಕೃಷಿ, ಮತ್ತು ಇದು ಟೈಮ್ ಒಂದು ಹಬ್ಬ ಹುಣ್ಣಿಮೆ ಅಂತಂದಾಗ ಅದು ಆಟೋಮೆಟಿಕ್ಲಿ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಅಂದರೆ ಅದರ ಛಾಯೆ, ಆ ಸಂಸ್ಕೃತಿ ಅದರಲ್ಲಿ ತೋರಿಸುತ್ತೆ. ಸೊ ಹಾಗೆ ರೈತಾಪಿ ಜನಗಳ ಮತ್ತು ವಿದ್ಯಾವಂತರ ಜನಗಳ ಒಂದು ಸಂಗಮ ಏನಿದೆ ಇಲ್ಲಿ,
ಇದು ಒಂದು ನಮ್ಮ ರಾಜ್ಯಕ್ಕೆ ಭಾಳ ಒಳ್ಳೆಯ ರೀತಿಯ ಒಂದು ಸಂಸ್ಕೃತಿಯನ್ನು ತೋರ್ಪಡಿಸುವಂಥದ್ದಿದೆ. ಆ ವಿಷಯವಾಗಿ ಇಲ್ಲೇ ದಸರಾ ಭಾಳ ನೀಟಾಗಿ ಮತ್ತು ಸಂಭ್ರಮದಿಂದ ಆಚರಿಸ್ತಾರೆ. ಅದು ಸಂತೋಷ ಆಗಿದೆ. ಎಸ್ ಸರ್. ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಈ ಸಂದರ್ಭಕ್ಕೆ ತಾವುಗಳು ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ, ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ದಸರಾ ಹಬ್ಬದ ಸಂದರ್ಭಕ್ಕೆ ಒಂದು ಸಂದೇಶವನ್ನು ತಾವು ಕೊಡಬೇಕು ಅಂತ ಕೇಳ್ತೀನಿ. ಸಂದೇಶ ಅಂದರೆ ಒಂದು ನಮ್ಮ ರಾಜ್ಯ ಜನತೆಗೆ ಒಂದು ಸಲ ನೀವು ಬಂದು ದಸರಾವನ್ನು ವೀಕ್ಷಿಸಿ ಅನುಭವಿಸಿ, ಆವಾಗ ಜಿಲ್ಲೆನೇ ಹೇಳುತ್ತೆ ನಿಮಗೆ. ಅಂದರೆ ನಾವು ನಮ್ಮ ಕಲ್ಚರ್ ಏನು, ನಮ್ಮದು ರೀತಿ ಏನು, ಹೇಗಿದ್ದೀವಿ ಎಂಬುದು ಆ ಜಿಲ್ಲೆನೇ ಅವರಿಗೆ ಒಂದು ಸಂದೇಶ ಕೊಡುತ್ತೆ. ಸೊ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಸಂದೇಶ ಕೊಡುತ್ತೆ. ಸೊ ಅದು ಹೇಳೋದ್ರಿಂದ ತಿಳ್ಕೊಳ್ಳೋದಕ್ಕಿಂತ ಅನುಭವಿಸೋದು ಬೆಟರ್ ಆಗುತ್ತೆ. ಸೊ ನನ್ನ ಉದ್ದೇಶ ಏನಂತಂದರೆ, ಈ 10 ದಿವಸದಲ್ಲಿ ಯಾವತ್ತಾದರೂ ಒಂದು ದಿವಸ ಬಿಡುವು ಮಾಡಿಕೊಂಡು ಬಂದು, ಈಗ ಮೈಸೂರಿಗೆ ಹಾಗೆ ದಸರಾ ನೋಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಒಂದು ದಿವಸ ಬಂದು ಇಲ್ಲಿ ಏನೇನು ನಡೀತಾ ಇದೆ ಅದು ನೋಡಿದರೆ ಉತ್ತಮ ಅಂತ ನನಗೆ ಅನಿಸುತ್ತೆ. ಇದು ಸಂಪ್ರದಾಯ, ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಈ ಎಲ್ಲವನ್ನು ಕೂಡ ಸಾಧ್ಯವಾಗಿಸುವ ಒಂದು ವಿಶೇಷವಾದ ಆಚರಣೆಯ ದಸರಾ ಸಂದರ್ಭಕ್ಕೆ ಈ ವರ್ಷದ ಉದ್ಘಾಟನೆಗೆ ಆಗಮಿಸಿದ ಸುನಿಲ್ ಕುಮಾರ್ ದೇಸಾಯಿ ಸರ್ ಅವರಿಗೆ ಮಹಾನಗರ ಪಾಲಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ಸರ್.